ನಮಸ್ಕಾರ ಸ್ನೇಹಿತರೆ, ಇವತ್ತು BMW ಯಾವ ಥರ ಡ್ರೈವ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು BMW ನೋಡಿ. ಸೊ ಎಲ್ಲ ಆಟೋಮೆಟಿಕ್ ಕಾರು ಆಗಿರುತ್ತೆ ಹೀಗಿರುತ್ತೆ ಅಂತ ತಲೆ ಕೆಡಿಸ್ಕೊತಾರೆ. ಮೇಯ್ನ್ ಏನಿಲ್ಲ, ಡ್ರೈವಿಂಗ್ ಎಲ್ಲ ಸೇಮ್ ಇರುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ನೋಡಿಕೊಂಡು ನ್ಯಾಕಲ್ಲಿ ಓಡಿಸ್ಬೇಕಾಗುತ್ತೆ. ಸೊ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಪಾರ್ಕಿಂಗ್ ಮಾಡಬೇಕಾಗುತ್ತೆ. ಸೊ ಆಟೋಮೆಟಿಕ್ ಅಂತಂದರೆ ಅದರಲ್ಲಿ ತುಂಬ ಬಟನ್ಸ್ಗಳಿರುತ್ತೆ. ಆ ಬಟನ್ಸ್ಗಳು ಏನಂತ ನಾವು ತಿಳ್ಕೊಬೇಕು, ಮೇಯ್ನ್ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಮೊದಲಿಗೆ ಮಾಮೂಲಿ ನೋಡಿ, ಕೀದು ಮಾಮೂಲಿ ಅನ್ಲಾಕ್, ಲಾಕು, ಬ್ಯಾಕ್ ಟಿಕ್ಕಿ ಓಪನು, ಓಕೆನಾ, ಸೇಮ್ ಇರ್ತದೆ. ಸೊ ಇದು ಸೆನ್ಸರ್ ಕೀ ಆಗಿರುತ್ತೆ. ಕೀ ಇಲ್ಲಿರಬೇಕು. ಸೊ ಇಲ್ಲಿ ಬಟನ್ ಇದೆ ನೋಡಿ, ಕಾಣ್ತಾ ಇಲ್ಲ, ಒಂದು ನಿಮಿಷ, ಇವಾಗ ಕಾಣುತ್ತೆ ನೋಡಿ. ಈ ಬಟನ್ನು ಸ್ಟಾರ್ಟು, ಇದೇ ಆಫು. ಮೇಯ್ನು ಆ ಕೀ ಇಲ್ಲಿರಬೇಕು, ಹತ್ರದಲ್ಲಿರಬೇಕು. ಆಮೇಲೆ ಇದೇ ಕ್ಲಚ್ ಆ್ಯಂಡ್ ಬ್ರೇಕ್ ಇದೆ, 2 in 1 ಸೇಮ್ ಆಗಿರುತ್ತೆ. ಇದನ್ನು ಪ್ರೆಸ್ ಮಾಡಿಬಿಟ್ಟು ಬಟನ್ ಅಂದ್ಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು ಎಕ್ಸ್ಲೀಟ್ರು, ಇದು ಬ್ರೇಕು, ಕ್ಲಚ್ 2 in 1 ಆಗಿರುತ್ತದೆ. ಸೊ ಇವಾಗ ಹ್ಯಾಂಡ್ ಬ್ರೇಕಲ್ಲಿದೆ. ಹ್ಯಾಂಡ್ ಬ್ರೇಕ್ ಯಾವ ಥರ ಅಂತಂದರೆ ಇಲ್ಲೊಂದು ಬಟನ್ ಇದೆ ನೋಡಿ, ಇದು ಹ್ಯಾಂಡ್ ಬ್ರೇಕ್. ಇದು ಮೇಲ್ಗಡೆ ಎತ್ತಿದ್ರೆ ಹ್ಯಾಂಡ್ ಬ್ರೇಕ್ ಆಗುತ್ತೆ, ಡೌನ್ ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗುತ್ತೆ ನೋಡಿ. ಹ್ಯಾಂಡ್ ಬ್ರೇಕ್ ಆಗಿದೆ. ಫಸ್ಟು ಗಾಡಿ ಸ್ಟಾರ್ಟ್ ಮಾಡೋಣ. ಬ್ರೇಕ್ ಮೇಲೆ ಕಾಲಿಟ್ಟಿರಬೇಕು, ಕೀ ಇರಬೇಕು. ಇವಾಗ ಸ್ಟಾರ್ಟ್ ಆಯ್ತು ನೋಡಿ, ಸ್ಟಾರ್ಟ್ ಆಯಿತು. ಸೊ ಇದರಲ್ಲಿ ನಿಮಗೆ ಡಿ ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡ್ತೀನಿ. ರೆಡ್ ಇದೆ ಅಲ್ಲಲ್ಲಿ ಹೋಗುತ್ತದು ನೋಡ್ರಿ. ಇವಾಗ ಪಾರ್ಕಿಂಗ್ ಹೋಯ್ತು. ಸೀಟ್ ಬೆಲ್ಟ್ ಹಾಕ್ಬೇಕದು. ಸೀಟ್ ಬೆಲ್ಟ್ ಹಾಕಿ ಅಂತ ಇದು ತೋರಿಸ್ತಾ ಇದೆ, ಓಕೆ. ಸೊ ಆಮೇಲೆ ಟೈರ್ ಪ್ರೆಷರ್ ಕಮ್ಮಿ ಇದೆ ಅಂತ ಅದು ಕೂಡ ತೋರಿಸ್ತಾ ಇದೆ. ಸೊ ಈ ಕಡೆ ಲೆಫ್ಟ್ ಬಂದು ಫ್ಯೂವಲ್ದು, ಇಲ್ಲಿ ಇದು ಮಾಮೂಲಿ ಸ್ಪೀಡೋಮೀಟ್ರು, RPM ಇರುತ್ತೆ. ಸೊ ಇದು ಟೆಂಪ್ರೇಚರ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಗೇರ್ ಯಾವ ಥರ ಇರ್ತದೆ ಅಂತ. ಸೊ ಇದು ಬ್ರೇಕ್ ಮೇಲೆ ಕಾಲಿರಲಿ. ಸೊ ಇದೇ ಗೇರು. ಇದೇನಿಲ್ಲ, ಜಸ್ಟ್ ಈ ಬಟನ್ನ ಪ್ರೆಸ್ ಮಾಡಿಬಿಟ್ಟು, ಇದು P ಇರುತ್ತೆ, ಆಟೋಮೆಟಿಕ್ ಪಾರ್ಕಿಂಗ್. ಇದು R, ರಿವರ್ಸು, N, ನ್ಯೂಟ್ಲು, D. ಈ ಬಟನ್ನ ಪ್ರೆಸ್ ಮಾಡಿ ಹಿಂದೆ ಹೇಳಿದ್ರೆ D ಬಂತು ನೋಡ್ರಿ, ಅಲ್ಲಿ ಬಂತು D, ಕಾಣಿಸ್ತಾ D. ಸೊ ಮುಂದೆ ಹೇಳ್ತಿರುವೆ ನ್ಯೂಟ್ಲ್ ಆಯಿತು ನೋಡಿ, ನ್ಯೂಟ್ಲು ಇದರಲ್ಲೂ ತೋರಿಸುತ್ತೆ ಇಲ್ಲಿ ಬಟನ್. ಸೊ ಪ್ರೆಸ್ ಮಾಡಿ ಹೇಳಿದ್ರೆ ಇನ್ನೊಂದ್ಸತಿ ರಿವರ್ಸ್, ರಿವರ್ಸ್ ಇಲ್ಲಿ ಬಂತು ನೋಡಿ, ಇಷ್ಟು. ಸೊ ಇಲ್ಲಿ ಮೇಲ್ಗಡೆ ಬಟನ್ ಇದೆ ನೋಡಿ, ಇದು ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ಆಗಿಬಿಡುತ್ತೆ, P ಪಾರ್ಕಿಂಗ್ ಅಷ್ಟೆ. ಸೊ ಆಮೇಲೆ ಇದೇ ಹ್ಯಾಂಡ್ ಬ್ರೇಕ್ನ ಮೇಲ್ಗಡೆ ಎತ್ತಬೇಕಾಗುತ್ತೆ ಅಷ್ಟೆ. ಸೊ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿದ್ರೆ ಡೌನ್ ಆಯಿತು, ಹೋಯ್ತು ನೋಡಿ ಲೈಟು. ಸೊ ಬಟನ್ ಇಟ್ಕೊಂಡು ಮುಂದೆ ಹೇಳಿದೆ ಡ್ರೈವ್ ಆಯಿತು. ಮುಂದೆ ಸ್ವಲ್ಪ ಕ್ಲಚ್ ಬಿಟ್ಟರೆ, ಎಕ್ಸ್ಲೇಟರ್ ಬಿಟ್ಟರೆ ಆಟೋಮೆಟಿಕ್ ಅದೇ ಹೋಗ್ತದೆ ಅಷ್ಟೇ, ಇನ್ನೇನಿಲ್ಲ ಚೇಂಜಸ್ಸು. ಇದೆಲ್ಲ ಬಟನ್ಸು. ಆಟೋಮೆಟಿಕ್ AC ಇರ್ತದೆ, ಫ್ಯಾನು, AC ಆನ್ ಆಫ್, ಪ್ರೆಷರ್ ಜಾಸ್ತಿ, ಫುಲ್ ಇದನ್ನು ಹೆಂಡ್ ಮಾಡಿ ಲಾಸ್ಟ್ ಮಾಡಿದ್ರೆ ಆಫ್ ಆಗ್ತದೆ AC ಅಷ್ಟೇ, ಇನ್ನೇನಿಲ್ಲ. ಕೆಲವೊಂದು ಬಟನ್ಸ್ ಇವೆಲ್ಲ FM ಇರ್ತದೆ. ಸಿಂಪಲ್ ಲಾಜಿಕ್. BMW ಅಂದರೆ ಏನಂತ ಒಂದು ಇದಂತಲ್ಲ, ಅದ್ರ ಬಗ್ಗೆ ನಾವು ಮೆಥಡ್ ಬಗ್ಗೆ ತಿಳ್ಕೊಬೇಕಷ್ಟೆ. ಸೊ ಆಮೇಲೆ ಇದು ಹೆಡ್ಲೈಟ್ ಎಲ್ಲ ಹಾಕೋದು ಅಂತಂದರೆ ಇದು ಉಲ್ಟಾ ಇರ್ತದೆ. ಇಲ್ಲಿ ನೋಡಿ, ರೈಟ್ ಸೈಡಲ್ಲಿ ಇದೆ ನೋಡಿ, ಇದು ಆನು, ಐ ಬೀಮ್, ಲೋ ಬೀಮ್ ಇದು, ಓಕೆನಾ. ಇಲ್ಲಿ ಬಂದ್ಬಿಟ್ಟು ನಮ್ಗೆ ಇಂಡಿಕೇಶನ್ ಲೆಫ್ಟಲ್ಲಿರುತ್ತೆ, ರೈಟು, ಲೆಫ್ಟು. ಸೊ ಇದರಲ್ಲಿ ನಮಗೆ ರೈಟ್ ಬಂದ್ಬಿಟ್ಟು ಇದು ವೈಫರ್ ಇರ್ತದೆ, ಹಾಕಿದ್ರೆ ಆನ್ ಆಗ್ತದೆ, ಓಕೆನಾ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ. ನೆಕ್ಸ್ಟ್ ಗಾಡಿ ಯಾವುದೋ ಇದ್ದರೆ ಅದು ರಿವ್ಯೂ ಮಾಡಿ ತೋರಿಸ್ತೀನಿ, ಓಕೆ. ಈ ಥರ ಇರ್ತದೆ ಫ್ಯೂಚರ್ ಇದ್ರ ಮೇಲೆ ನೋಡಿ. ಗಾಡಿ ಎಲ್ಲ ಹಿಂಗೆ ಇರ್ತದೆ ಅಷ್ಟೇ, ಏನಿಲ್ಲ, ಸಿಂಪಲ್ ಲಾಜಿಕ್ ಅಷ್ಟು BMW.